ಎಲ್ಲರಿಗೂ ನಮಸ್ಕಾರ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಚಿತ್ರಾನ್ನ ಮಾಡೋದಕ್ಕೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದನ್ನು 15 ನಿಮಿಷ ನೆನೆಸ್ಬಿಟ್ಟು ಅನ್ನಕ್ಕೆ ಇಡ್ತೀನಿ. ಚಿತ್ರಾನ್ನ ಮಾಡೋದಕ್ಕೆ ಟೊಮೆಟೊ ಚಿತ್ರಾನ್ನ ಮಾಡ್ತೀನಿ. ಅನ್ನಕ್ಕೆ ಅಕ್ಕಿ ತೊಳ್ಕೊಂಬಂದಿದ್ದೀನಿ. ಅನ್ನಕ್ಕಿಡೋದಕ್ಕೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2.5 ಗ್ಲಾಸು ನೀರು ಹಾಕ್ತೀನಿ. ಅಳತೆ ಮಾಡಿ ಅದೇ ಗ್ಲಾಸಲ್ಲಿ 2.5 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಇದನ್ನು ಒಂದು 1/4 ಗಂಟೆ ನೆನೆಸ್ಬಿಟ್ಟು ಅನ್ನ ಮಾಡೋದ್ರಿಂದ ಅನ್ನ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು 1/4 ಗಂಟೆ ನೆನೆಸ್ಬಿಟ್ಟು ಅನ್ನಕ್ಕೆ ಇಡ್ತೀನಿ. ಟೊಮೆಟೊ ಚಿತ್ರಾನ್ನ ಮಾಡೋದಕ್ಕೆ ನಾನು 3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. 2 ಮೀಡಿಯಮ್ ಸೈಜು ಟೊಮೆಟೊ, 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, 1 ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಈಗ ತೊಳೆದು ಹೆಚ್ಕೋತೀನಿ. ಈರುಳ್ಳಿ ಈಗ ಸಿಪ್ಪೆಲ್ಲ ತೆಗೆದು ತೊಳೆದು ಹೆಚ್ಕೋತೀನಿ. ಈಗ ಈರುಳ್ಳಿ ಈ ಥರ ಸಿಪ್ಪೆಲ್ಲ ತೆಗಿತೀನಿ. ಈ ಥರ ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದು ನೀರಲ್ಲಿ ತೊಳೆದು ಈರುಳ್ಳಿ ಎಲ್ಲ ಹಚ್ಕೋಬೇಕು. ಈಗ ಟೊಮೆಟೊ ಚಿತ್ರಾನ್ನ ಮಾಡೋದಕ್ಕೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಚೆನ್ನಾಗಿ ತೊಳ್ಕೊತೀನಿ. 2 ಸಲ ತೊಳ್ಕೊತೀನಿ ಇದನ್ನು. ಈಗ ನಾನು ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊತೀನಿ. ಟೊಮೆಟೊ ಚಿತ್ರಾನ್ನಕ್ಕೆ ಸಣ್ಣಗೆ ಹೆಚ್ಕೋಬೇಕು ಮೆಣಸಿನ್ಕಾಯಿ ಎಲ್ಲ. ಈರುಳ್ಳಿ ಕಟ್ ಮಾಡ್ಕೊತೀನಿ. 3 ಈರುಳ್ಳಿ ಇಟ್ಟಿದ್ನಲ್ಲ ಅದು. ಈಗ ಟೊಮೆಟೊ ಹಚ್ಕೋತೀನಿ. ಸಣ್ಣದಾಗಿ ಹೆಚ್ಕೋಬೇಕು ಟೊಮೆಟೊ. ಎರಡು ಟೊಮೆಟೊ ಹಚ್ಕೋತೀನಿ. ಈಗ ಎಲ್ಲ ಹಚ್ಚಿದ್ದಾಯ್ತು. ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಚ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಚ್ಚಿದ್ದಾಯಿತು. ಟೊಮೆಟೊ ಚಿತ್ರಾನ್ನಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಟೊಮೆಟೊ ಚಿತ್ರಾನ್ನ ಮಾಡೋದಕ್ಕೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ಕೋತೀನಿ. ಅದು ಸಿಡಿಬೇಕು ಸಾಸಿವೆ ಜೀರಿಗೆ. ಜೀರಿಗೆ ಆಯಿತು. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇದಾಗಬೇಕು. 1-2 ನಿಮಿಷ ಆಗುತ್ತೆ. ಇದಾಗಿದೆ. ಈಗ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊತೀನಿ. ಇದೆಲ್ಲ ಆಗಿದೆ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, 4 ಹಚ್ಚಿಟ್ಕೊಂಡಿರೋದು, 5 ಹಚ್ಚಿಟ್ಕೊಂಡಿದ್ದೆ ಅದು. ಇದೆಲ್ಲ ಆಗಿದೆ. ಈಗ ಈರುಳ್ಳಿ ಹಾಕ್ತೀನಿ. ಹಚ್ಚಿಟ್ಕೊಂಡಿರೋ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಆದಮೇಲೆ ಟೊಮೆಟೊ ಹಾಕ್ಕೊತೀನಿ. ಈರುಳ್ಳಿ ಒಂದು ಸ್ವಲ್ಪ ಆಗಿದೆ. ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊತೀನಿ. ಇದನ್ನು
ಬೆರೆಸ್ತೀನಿ ಚೆನ್ನಾಗಿ. ಇದು ಒಂದು ಸ್ವಲ್ಪ ಬೇಯಬೇಕು, ಟೊಮೆಟೊ 2 ನಿಮಿಷ ಬೇಯಬೇಕಿದು. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೋತೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ, ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಇದಾಗಿದೆ. ಚಿತ್ರಾನ್ನ ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ನಲ್ಲ ಅನ್ನಕ್ಕೆ, ಅದೀಗ ವೆಯ್ಟು ಬಿಟ್ಟಿದೆ, ಪ್ರೆಷರು ತಣ್ಣಗಾಗಿದೆ. ಈಗ ಕುಕ್ಕರ್ ತೆಗಿತಾ ಇದ್ದೀನಿ. ಅನ್ನ ಚೆನ್ನಾಗಾಗಿದೆ, ಸಾಫ್ಟಾಗಿ ಉದುದ್ರಾಗಿದೆ. ಈಗ ಇದನ್ನು ಬೆರೆಸ್ತೀನಿ. ಗೊಜ್ಜು ಮಾಡ್ಕೊಂಡಿದ್ವಲ್ಲ ಆಗಲೇ, ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಳ್ತೀನಿ ಗೊಜ್ಜಿಗಾಗುವಷ್ಟು. ಈಗ ಅನ್ನ ಹಾಕ್ಕೊಂಡಿದ್ದೀನಿ ಕುಕ್ಕರ್ನಿಂದ ಎದ್ದಕ್ಕೊಂದು ಸ್ವಲ್ಪ ಅನ್ನಕ್ಕೆ ಒಂಚೂರು ಉಪ್ಪು ಬೇಕಾಗುತ್ತೆ. ಈ ಥರ ಅನ್ನ ಎಲ್ಲ ಮಿಕ್ಸ್ ಮಾಡ್ತೀನಿ. ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ. ಈ ಥರ ಯುಗಾದಿ ಹಬ್ಬಕ್ಕೂ ಈ ಥರ ಟೊಮೆಟೊ ಚಿತ್ರಾನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಟೊಮೆಟೊ ಚಿತ್ರಾನ್ನ. ನೀವು ಒಂದ್ಸಲ ಮಾಡಿ. ಈಗ ಇದಾಗಿದೆ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೋತೀನಿ. ಟೊಮೆಟೊ ಚಿತ್ರಾನ್ನ ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಾಗಿದೆ. ಈ ಥರ ಯುಗಾದಿ ಹಬ್ಬಕ್ಕೆ ನೀವು ಒಂದು ಸಲ ಮಾಡಿ. ಇದನ್ನು ಇಷ್ಟಪಟ್ಕೊಂಡು ತಿಂತಾರೆ. ಯುಗಾದಿ ಹಬ್ಬದ ಸ್ಪೆಷಲ್ ಚಿತ್ರಾನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.